ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 14 ಮೇ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 3 ದಿವಸದಿಂದ ಟ್ರೇಡಿಂಗ್ ಡೇಸ್ಗಳಿಂದ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗಿದೆ. ಇವತ್ತು ಏರಿಕೆ ಆಗಿದೆ, ಬನ್ನಿ ನೋಡೋಣ. ಹಾಗೆ ಮ್ಯೂಚುವಲ್ ಫಂಡ್ಸ್ಗಳು ಇತ್ತೀಚೆಗೆ ಸುಮಾರು 3 ವರ್ಷದಲ್ಲಿ ಸುಮಾರು 2.9 ಲಕ್ಷ ಕೋಟಿ ರೂಪಾಯಿಯಷ್ಟು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಖರೀದಾರಿ ಮಾಡಿದೆ ಅಥವಾ ಹೂಡಿಕೆ ಮಾಡಿದೆ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಏನಾಗಿದೆ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,217 ರೂಪಾಯಿ ಗೆ 85 ಪಾಯಿಂಟ್ಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಸುಮಾರು 113.80 ಅಷ್ಟು ಏರಿಕೆ ಆಗಿದೆ. ನಿನ್ನೆ ನಾವು ಅಮಿತ್ ಶಾ ಅವ್ರದ್ದು ಒಂದು ಹೇಳಿಕೆ ಕೇಳಿದ್ವಿ, ಒಂದು NDTV ಅವರು ಕೊಟ್ಟಿರೋ ಒಂದು ಇಂಟರ್ವ್ಯೂನಲ್ಲಿ ಒಂದು ಹೇಳಿಕೆ, ಅಂದರೆ ಒಂದು ಸ್ವಲ್ಪ ಹೂಡಿಕೆ ಮಾಡಿ ಜೂನ್ 4 ಒಳಗಡೆ ಅಂತ. ಮೇ ಬಿ ಇದು ಒಂದು ಇಂಪ್ಯಾಕ್ಟು ಆಗಿರ್ಬೋದು. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,104.61 ಅಷ್ಟು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 328.48 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರಲ್ಲಿ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 818 ರೂಪಾಯಿ 20 ಪೈಸೆ ಕ್ಲೋಸ್ ಆಯಿತು. ಅಂದರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು 9 ರೂಪಾಯಿ 40 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ HDFC ಬ್ಯಾಂಕ್, ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 5 ರೂಪಾಯಿ 70 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಪವರ್ ನೆನೆ ಇಳಿದಿತ್ತು, ಇವತ್ತು ನೋಡೋದಾದರೆ ಸುಮಾರು 18 ರೂಪಾಯಿ 60 ಪೈಸೆ ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಇಂಡಿಜಿನಿ ಲಿಮಿಟೆಡ್ನಲ್ಲಿ ನೋಡೋದಾದರೆ ಇವತ್ತು ಹತ್ತಿರ ಒಂದು 3% ಅಷ್ಟು ಇಳಿಕೆ ಆಗಿದೆ, ಟ್ರೆಂಡಿಂಗ್ ಶೇರ್. ಅದನ್ನು ಟಾಟಾ ಮೋಟರ್ಸ್ನಲ್ಲಿ ಇವತ್ತು ಏರಿಕೆ ಆಗಿದೆ, ಸುಮಾರು ಒಂದು ಹತ್ತಿರ ಒಂದು 5 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ವಡಾಫೋನ್ ಐಡಿಯಾದಲ್ಲಿ ಸುಮಾರು ಒಂದು 5.16% ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ಸ್ ಯಾವುದು ಅಂತ ಹೇಳೋದಾದರೆ ಅತಿ ಹೆಚ್ಚು ಏರಿಕೆ ಆಗಿರುವ ಶೇರ್ಸ್ಗಳು ಅಂತ ಹೇಳಿದ್ರೆ ಅಡಾನಿ ಎಂಟರ್ಪ್ರೈಸ್ ನೋಡ್ಬೋದು. ಇವತ್ತು ಒಂದು 5.5% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 157 ರೂಪಾಯಿ 95 ಪೈಸೆ ಅಷ್ಟು ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡೋದಾದರೆ ಹತ್ತಿರ ಸುಮಾರು 4% ಅಷ್ಟು, ಅಂದರೆ 85 ರೂಪಾಯಿ 65 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹೀರೋ ಮೋಟರ್ ಕಾಪ್ ಸುಮಾರು 157 ರೂಪಾಯಿ 90 ಪೈಸೆ ಅಷ್ಟು ಏರಿಕೆ ಆಗಿದೆ. L&T ಸುಮಾರು 85 ರೂಪಾಯಿ 60 ಪೈಸೆ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. JSW ಸ್ಟೀಲ್ ಸುಮಾರು 20 ರೂಪಾಯಿ 90 ಪೈಸೆ ಅಷ್ಟು ಏರಿಕೆ ಆಗಿದೆ. ONGCನಲ್ಲಿ ಸುಮಾರು 6 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇಂಡಿಯಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು 13 ರೂಪಾಯಿ 15 ಪೈಸೆ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಶೇರ್ಸ್ ನೋಡೋದಾದರೆ ಒಂದೇ ವರ್ಷದಲ್ಲಿ ಒಂದು ಹೈ ಮಾಡಿದೆ, ಇದು ಒಂದು ಹೈ ಅಂತಲೇ ಹೇಳ್ಬೋದು. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 4,079 ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಪ್ರತಿಯೊಂದು ಶೇರು. 2018ರಲ್ಲಿ ನಾವು ನೋಡೋದಾದರೆ ಮಾರ್ಚಲ್ಲಿ ಇದು ಸುಮಾರು 566 ರೂಪಾಯಿನಲ್ಲಿತ್ತು. ಇವಾಗ ನೋಡೋದಾದರೆ ಸುಮಾರು 4,079 ರೂಪಾಯಿಗೆ ಕ್ಲೋಸ್ ಆಗಿದೆ. ಅಂದರೆ ಒಂದು 620% ಅಷ್ಟು ಇದು ಒಂದು ರಿಟರ್ನ್ಸ್ ಮಾಡಿ ಕೊಟ್ಟಿರೋ ಒಂದು ಒಳ್ಳೆಯ ಶೇರ್ ಅಂತ ಹೇಳಬಹುದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹಾಗೆ ಆಲ್ಫಾ ಲಾಜಿಕ್ ಅಂತ ಇದೆ, ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್. ಇದರಲ್ಲಿ ನೋಡೋದಾದರೆ ಒಂದೇ ವರ್ಷದಲ್ಲಿ ಸುಮಾರು 719% ಅಷ್ಟು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಹೋದ ವರ್ಷ ಇದು ಸುಮಾರು 30 ರೂಪಾಯಿನಲ್ಲಿ ಇತ್ತು. ಇದು ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಥವಾ ಶೇರ್ ಅಂತಲೇ ಹೇಳ್ಬೋದು. ಇವಾಗ ಇದು ಸುಮಾರು 246 ರೂಪಾಯಿಲಿ ನಡೀತಾ ಇದೆ ಇತ್ತೀಚೆಗೆ. ಹಾಗೆ ಸ್ವದೇಶಿ ಪಾಲಿಟೆಕ್ಸ್ ಲಿಮಿಟೆಡ್ ಅಂತ ಇದೆ, ಇದನ್ನು ಅಷ್ಟೇ ಸುಮಾರು ನೋಡೋದಾದರೆ ಒಂದು 5 ವರ್ಷದಲ್ಲಿ ಇದು ಸುಮಾರು 10,000% ಅಷ್ಟು, ಒಂದು 10,000% ಅಷ್ಟು ರಿಟರ್ನ್ ಕೊಟ್ಟಿರೋ ಒಂದು ಶೇರು ಅಂತ ಹೇಳ್ಬೋದು. ಮೇ 2019ರಲ್ಲಿ ನೋಡೋದಾದರೆ ಇದು 3 ರೂಪಾಯಿ 49 ಪೈಸೆ ಆಯಿತು. ಇವಾಗ ಇದು ಸುಮಾರು 374 ರೂಪಾಯಿ ಆಗಿದೆ. ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್. ಇನ್ನು ಮುಂದೆ ಏನಾಗುತ್ತೋ ನೋಡಬೇಕಾಗತ್ತೆ. ಹಾಗೆ 2.9 ಲಕ್ಷ ಕೋಟಿ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ಸ್ಗಳು ಹೂಡಿಕೆಯಾಗಿದೆ. ಇತ್ತೀಚೆಗೆ ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ ತುಂಬ ಜನ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಸಿಪ್ನಲ್ಲಿ ರೀಟೇಲ್ ನಾರ್ಮಲ್ ಜನಗಳು, ರೀಟೇಲ್ ಇನ್ವೆಸ್ಟರ್ಸ್ಗಳು ತುಂಬ ಜಾಸ್ತಿ ಆದರು. ಒಂದು ಎಕ್ಸ್ಪರ್ಟ್ ಪ್ರಕಾರ, ಒಂದು ಸರ್ವೆ ಪ್ರಕಾರ ಸುಮಾರು 4ರಿಂದ 4.5% ಅಷ್ಟು ಸೇವಿಂಗ್ಸ್ ತನಕನೂ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಒಂದು ರೀಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಮ್ಯೂಚುವಲ್ ಫಂಡ್ಸ್ಗಳು ಏನು ಮಾಡ್ತಾ ಇದೆ, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಜಾಸ್ತಿ ಮಾಡ್ತಾ ಇದೆ. ಹೆಚ್ಚು ಕಡಿಮೆ ಕೊನೆಯ 3 ವರ್ಷದಲ್ಲಿ ಸುಮಾರು ಹತ್ತಿರ ಒಂದು 2.9 ಲಕ್ಷ ಕೋಟಿಯಷ್ಟು ಮ್ಯೂಚುವಲ್ ಫಂಡ್ಸ್ಗಳು ಹೂಡಿಕೆ ಮಾಡಿದೆ. ಇದರಲ್ಲಿ ಒಂದು ಸುಮಾರು 27 ಲೀಡಿಂಗ್ ಕಂಪ್ನೀಸ್ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡಿರೋದು. ಇದರಲ್ಲಿ ಮೇಜರ್ ಅಂತ ಹೇಳಿದ್ರೆ HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಯೂನಿಲಿವರ್, ಇಂಟರ್ ಗ್ಲೋಬ್ ಏವಿಯೇಷನ್, ಬಜಾಜ್ ಫಿನಾನ್ಸ್, ಕೋಫರ್ಜ್ ಈ ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಹೂಡಿಕೆ ಆಗಿದೆ. ಇನ್ನು ಮುಂದೆ ಹೆಚ್ಚು ಕಡಿಮೆ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಒಂದು
ಒಂದು ಊಹೆ ಮಾಡಿರೋ ಪ್ರಕಾರ ಒಂದು ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಒಂದು ಸೇವಿಂಗ್ಸ್ಗಳು ನಮ್ಮ ದೇಶದಲ್ಲಿ ಒಂದು ನಾರ್ಮಲ್ ಜನ ಹೆಚ್ಚು ಕಡಿಮೆ ಅವರೇಜ್ ಆಗಿ ಒಂದು 8% ಅಷ್ಟು ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಸ್ ಅಥವಾ ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ Q4 ರಿಸಲ್ಟ್ಸ್ ಬಂದಿದೆ ಭಾರತಿ ಎಕ್ಸಾಕಾಮ್ದು. ಸುಮಾರು ಇದು ಪ್ರಾಫಿಟ್ ಜನವರಿಯಿಂದ ಮಾರ್ಚ್ 2024 ನೋಡಿದರೆ ಒಂದು 223 ಕೋಟಿ ರೂಪಾಯಿ ಮಾಡಿದೆ. ಹಾಗೆ ಒಂದು ಡಿವಿಡೆಂಟ್ ಆಗಿ ಒಂದು 4 ರೂಪಾಯಿ ಅಷ್ಟು ಪ್ರತಿಯೊಂದು ಶೇರಿಗೆ ಕೊಡ್ತಾ ಇದೆ. ಇದು ಇತ್ತೀಚೆಗೆ ಒಂದು IPOಗೆ ಹೋಗಿದ್ದು, IPOಯಿಂದ ಹೋಗಿ ಲೀಸ್ಟಿಂಗ್ ಆಗಿರೋ ಒಂದು ಶೇರ್ ಇದೆ. ಏರ್ಟೆಲ್ ಬ್ಯಾಕ್ಟ್ ಏರ್ಟೆಲ್ ಇದು ಪೇರೆಂಟ್ ಕಂಪ್ನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.